ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. ಎಲ್ಲರಿಗೂ KC ನೋಡಿ ವೀಕ್ಷಕರೇ, RRB ALP 2026 ಸಂಬಂಧಪಟ್ಟಂತೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದ ಇರುವಂತದ್ದು. ಸೊ ಒಟ್ಟು 8,41,000 ಅಪ್ಲಿಕೇಶನ್ಸ್ಗಳು ರಿಸೀವ್ ಆಗಿದೆ ಈ ಒಂದು ಪೋಸ್ಟ್ಗೆ ಓವರ್ ಆಲ್ ನಾವು ಇಂಡಿಯಾದಲ್ಲಿ ನೋಡಿದಾಗ. ಸೊ ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ರಿಸೀವ್ ಆಗಿರುವಂತಹ ಜೋನ್ಗಳಲ್ಲಿ ಯಾವುದು ಟಫ್ ಜೋನ್, ಯಾವುದು ಟಾಪ್ ಡೇಂಜರ್ ಅಲ್ಲಿ ಇದೆ ಜೋನು, ಸೊ ಅದನ್ನ ರೆಡ್ ಅಲ್ಲಿ ಮಾರ್ಕ್ ಮಾಡ್ತೀನಿ. ಯಾವುದು ಸೇಫೆಸ್ಟ್ ಜೋನ್ ಅಂತ ಹೇಳ್ತೀವಿ ಅದನ್ನ ನಾನು ಗ್ರೀನ್ ಅಲ್ಲಿ ಮಾರ್ಕ್ ಮಾಡ್ತೀನಿ. ಇನ್ನು ಮೀಡಿಯಂ ಅಲ್ಲಿ ಇರುವಂತಹ ಜೋನ್ಗಳನ್ನ ನಾನು ಯೆಲ್ಲೋ ಅಲ್ಲಿ ಮಾರ್ಕ್ ಮಾಡಿರ್ತೀನಿ. ಹಾಗಾದ್ರೆ ಈ ಡಾಟಾವನ್ನು ತಗೊಂಡು ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಕಾಂಪಿಟೇಷನ್ ಲೆವೆಲ್ ಯಾವ ಮಟ್ಟಕ್ಕೆ ಪ್ರಿಪರೇಷನ್ ಆಗಬೇಕು, ನೀವು ಎಷ್ಟು ಜನರ ಜೊತೆಗೆ ಹೋರಾಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ನೀವು ಒಂದು ಪೋಸ್ಟ್ಗೋಸ್ಕರ 50 ಜನ ಜೊತೆ ಹೋರಾಡೋದಕ್ಕೂ 100 ಜನ ಜೊತೆ ಹೋರಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಇದರಿಂದ ಏನಾಗುತ್ತೆ ಅಂದ್ರೆ, ನಿಮಗೆ ಎಷ್ಟು ಜನ ಜೊತೆ ಹೋರಾಡ್ತಾ ಇದ್ರೆ, ಒಂದು ಪೋಸ್ಟ್ ಎಷ್ಟು ಜನ ಕಾಂಪಿಟೇಷನ್ ನಡೀತಾ ಇದೆ, ಯಾವುದು ಡೇಂಜರ್ ಜೋನ್ ಇದೆ, ಸೊ ನಿಮ್ಮ ಜೋನ್ ಡೇಂಜರ್ ಅಂತ ಮುಂಚೆನೇ ಗೊತ್ತಾಗ್ಬಿಟ್ರೆ ನೀವು ಪ್ರಿಪರೇಷನ್ ಕೂಡ ಸ್ಟ್ರಾಂಗ್ ಆಗಿ ಮಾಡ್ತೀರಾ, ಮತ್ತೆ ನೀವು ಮೈಂಡ್ ಕೂಡ ಫಿಕ್ಸ್ ಮಾಡ್ಕೊಳ್ತೀರಾ, ಮತ್ತೆ ಅತಿ ಹೆಚ್ಚು ವರ್ಕೌಟ್ ನಾವು ಮಾಡೋದ್ರಿಂದ ನಿಮ್ಮ ಒಂದು 4 ರಿಂದ 5 ಮಾರ್ಕ್ಸ್ ಜಾಸ್ತಿ ಬರೋದ್ರಿಂದ ನಿಮಗೆ ಸೆಲೆಕ್ಷನ್ ಪಕ್ಕ ಆಗುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಅನಾಲಿಸಿಸ್ ಅನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಬನ್ನಿ ಮತ್ತೆ ನೋಡೋಣ. ಸೊ ಈ ಒಂದು ಟೇಬಲ್ ನೋಡ್ತಾ ಇದ್ದೀರಾ, ಸೊ ಇದು ಹಿಂದಿಲಿದೆ, ಇದನ್ನ ಒಂದು ಕನ್ವರ್ಟ್ ಮಾಡಿ ನಾನು ನಿಮಗೆ ಸಪರೇಟ್ ಆಗಿ ಒಂದು ಕಲರ್ಫುಲ್ ಆಗಿರುವಂಥ ಟೇಬಲ್ ಮಾಡಿದ್ದೀನಿ. ಬನ್ನಿ ಅದನ್ನು ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಜೋನ್ ವೈಸ್ ಎಷ್ಟು ಅಪ್ಲಿಕೇಶನ್ ರಿಸೀವ್ ಆಗಿದೆ ಮತ್ತೆ ಒಂದು ಪೋಸ್ಟ್ಗೆ ಎಷ್ಟು ಜನರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ನೋಡಿದ್ರೆ, ಒಟ್ಟು 21 ಜೋನ್ಗಳಲ್ಲಿ ಆಗಿರುವಂಥದ್ದು 11,127 ವೇಕೆನ್ಸಿಗಳಿತ್ತು. ಒಟ್ಟು ರಿಸೀವ್ ಆಗಿರುವಂಥ ಅಪ್ಲಿಕೇಶನ್ 8,40,944. ಸೊ ಪರ್ ಪೋಸ್ಟ್ಗೆ, ಸೊ ಒಂದು ಪೋಸ್ಟ್ಗೆ 75 ಜನರಂತೆ ಅಪ್ಲಿಕೇಶನ್ ಹಾಕಿರುವಂಥದ್ದು. ಯೂಶಲಿ ರೈಲ್ವೇಸ್ಗೆ ಬಂದಾಗ ಇದು ಏನಾಗುತ್ತೆ ಅಂದ್ರೆ, ಒಂದು ಪೋಸ್ಟ್ಗೆ 250 ರಿಂದ 300 ಜನ ಅಪ್ಲಿಕೇಶನ್ ಹಾಕ್ತಾರೆ. ಬಟ್ ALP ಮಾತ್ರ ಕಡಿಮೆ ಹಾಕಿರುವಂಥದ್ದು. ಸೊ ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ಸಮ್ ಕಂಡೀಷನ್ಸ್ಗಳು ಮತ್ತೆ ಜನರಲ್ ಎಲ್ಲ PUC ಆಗಲಿ ಅಥವಾ ಎಲ್ಲ ನಾರ್ಮಲ್ ಕೋರ್ಸಸ್ಗಳಾಗಲಿ ಇದಕ್ಕೆ ಎಲಿಜಿಬಲ್ ಇಲ್ಲದ ಕಾರಣ ಇದು ಕೂಡ ಆಗ್ಬಹುದು. ಸೊ ಹಾಗಾಗಿ ಇದರಲ್ಲಿ ನೋಡಿ, ALP ಎಕ್ಸಾಮ್ಗೆ ಪರ್ ಪೋಸ್ಟ್ಗೆ ಕಡಿಮೆ ಕಾಂಪಿಟೇಷನ್ ಇರುತ್ತೆ. ಹಾಗಾಗಿ ಈ ಒಂದು ಚಾನ್ಸನ್ನು ಮಿಸ್ ಮಾಡ್ಕೊಳ್ಳದೇನೆ ಜಾಬನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಒಟ್ಟು 21 ಜೋನ್ಗಳಲ್ಲಿ ಆನ್ ಅಂಡ್ ಅವರೇಜ್ ನಾವು ತಗೊಂಡಾಗ 75.6 ಅಂದ್ರೆ 75 ಪೋಸ್ಟ್, ಒಂದು ಪೋಸ್ಟ್ಗೆ 75 ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಆನ್ ಅಂಡ್ ಅವರೇಜ್ ಓವರ್ ಆಲ್ ನೋಡಿದಾಗ. ಸೊ ಹಾಗಾದ್ರೆ ನಾವು ಜೋನ್ ವೈಸ್ ಅನ್ನು ನೋಡೋದಾದ್ರೆ ಹೇಗೆ ಅಂತ ಹೇಳಿದ್ರೆ, ಸೊ ಜೋನ್ ವೈಸ್ ನೋಡಬಹುದು. ಸೊ ಇದರಲ್ಲಿ 3 ರೀತಿಯ ನಾನು ಡಿವೈಡ್ ಅನ್ನ ಮಾಡಿದ್ದೀನಿ. ಒಂದು ಹೈ ಜೋನ್, ಮೀಡಿಯಂ ಜೋನ್ ಮತ್ತೆ ಲೋ ಜೋನ್ ಅಂತ ಹೇಳಿ. ಸೊ ಹೈ ಜೋನ್ ಅಪ್ಪ ಅಂದ್ರೆ 100 ಅಂದ್ರೆ ಒಂದು ಪೋಸ್ಟ್ಗೆ 100 ಜನರ ಮೇಲೆ ಅಪ್ಲಿಕೇಶನ್ ಹಾಕಿದ್ರೆ ಅದು ಹೈ ಜೋನ್, ಹೈ ಕಾಂಪಿಟೇಷನ್ ಜೋನ್ ಅಂತ ಹೇಳಿ. 50 ರಿಂದ 100 ಜನರು ಏನಾದ್ರು ಅಪ್ಲಿಕೇಶನ್ ಒಂದು ಪೋಸ್ಟ್ಗೆ ಆಗ್ತಾ ಇದ್ರೆ ಅದು ಮೀಡಿಯಂ ಜೋನ್ ಅಂತ ಹೇಳಿ. ಅದಾದ್ಮೇಲೆ ಬಿಲೋ 50 ಅಂದ್ರೆ 50ಗಿಂತ ಕಡಿಮೆ ಇದ್ದಂತಹ ಜೋನ್ಗಳನ್ನ ನಾನು ಲೋ ಕಾಂಪಿಟೇಷನ್ ಜೋನ್ ಅಂತ ಹೇಳಿ ಡಿವೈಡ್ ಮಾಡಿದ್ದೀನಿ, ಮತ್ತೆ ಕಲರ್ ಕೋಡಿಂಗ್ ಕೂಡ ಮಾಡಿದ್ದೀನಿ. ಲೋ ಬಂದು ಗ್ರೀನ್ ಇರುತ್ತೆ, ಮೀಡಿಯಂ ಬಂದು ಯೆಲ್ಲೋದಲ್ಲಿ ಇರುತ್ತೆ, ಮತ್ತೆ ಡೇಂಜರ್ ಬಂದು ನಿಮಗೆ ರೆಡ್ ಅಲ್ಲಿ ಇರುವಂತದ್ದು ನೋಡಬಹುದು. ಸೊ ಇದರಲ್ಲಿ ಒಟ್ಟು 21 ಜೋನ್ಗಳಲ್ಲಿ ಲಿಸ್ಟನ್ನು ಮಾಡಿದ್ದೀನಿ. ಇದರಲ್ಲಿ ನೀವು ಯಾವ ಜೋನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನ ನೋಡಬಹುದು. ಫಾರ್ ಎಕ್ಸಾಂಪಲ್ಗೆ ನಾನು ಬೆಂಗಳೂರು ಜೋನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ, ನೋಡಿ ಬೆಂಗಳೂರು ಜೋನ್ಗೆ ಸಂಬಂಧಪಟ್ಟಂತೆ ಒಟ್ಟು 200 ವೇಕೆನ್ಸಿಗಳಿದಾವೆ. 16,000 ಒಂದು ಅಪ್ಲಿಕೇಶನ್ಸ್ಗಳು ಇದಕ್ಕೆ ರಿಸೀವ್ ಆಗಿರುವಂತದ್ದು. ಸೊ ಒಂದು ಪೋಸ್ಟ್ಗೆ ಡಿವೈಡ್ ಮಾಡಿದ್ರೆ 80 ಜನರು ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ ಒಂದು ಪೋಸ್ಟ್ಗೆ. ಸೊ ಇದು ಮೀಡಿಯಂ ಲೆವೆಲ್ ಕಾಂಪಿಟೇಷನ್ ಅಂತ ಕೂಡ ಹೇಳ್ತೀವಿ. ಸೊ ಅದೇ ರೀತಿ ಲೋ ಲೆವೆಲ್ ಬಗ್ಗೆ ನಾವು ನೋಡಿದ್ರೆ ಭುವನೇಶ್ವರ್ ಡಿವಿಷನ್ ನೋಡಬಹುದು. ಸೊ ಇದರಲ್ಲಿ 800 ಹುದ್ದೆಗಳಿದಾವೆ, 38,000 ಅಪ್ಲಿಕೇಶನ್ ಬಂದಿದೆ. ಪರ್ ಹುದ್ದೆಗೆ ನಿಮಗೆ 47 ಜನರು ಕಾಂಪಿಟೇಷನ್ ಮಾಡ್ತಾ ಇರುವಂತದ್ದು. ಸೊ ಇದು ಲೋ ಲೆವೆಲ್ ಕಾಂಪಿಟೇಷನ್ ಅಂತ ಕೂಡ ಹೇಳ್ತೀವಿ. ಸೊ ಹಾಗಾದ್ರೆ ಇದನ್ನ ನಾವು ನೋಡೋದಾದ್ರೆ ಯಾವ ಒಂದು ಟಾಪ್ 5 ಇರುವಂತಹ ಜೋನ್ಗಳು ಯಾವುದು, ಟಾಪ್ ಬಾಟಮ್ ಅಲ್ಲಿ ಇರುವಂತಹ ಸೇಫೆಸ್ಟ್ ಜೋನ್ಗಳು ಯಾವುದು, ಮೀಡಿಯಂ ಅಲ್ಲಿ ಇರುವಂತಹ ಜೋನ್ಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಸೊ ಟಾಪ್ 5 ಹೈಯೆಸ್ಟ್ ಕಾಂಪಿಟೇಷನ್ ಇರುವಂತಹ ಜೋನ್ಗಳು ಯಾವುದೇ ಒಂದು ನೋಡೋದಾದ್ರೆ, ಮೊದಲನೇದಾಗಿ ಗೋರಖ್ಪುರ್ ನೋಡಬಹುದು. 151 ಅಂದ್ರೆ ಒಂದು ಹುದ್ದೆಗೆ 151 ಜನ ಕಾಂಪಿಟೇಟ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಚಂಡೀಗಢ ನೋಡಬಹುದು, ಚೆನ್ನೈ ನೋಡಬಹುದು. ಚೆನ್ನೈ ಯೂಶಲಿ ಕಡಿಮೆ ಇರುತ್ತೆ, ಬಟ್ ಈ ಸಲ ಜಾಸ್ತಿ ಆಗಿದೆ. ಯಾಕಂದ್ರೆ ಈ ಸೌತ್ ಜೋನ್ ನಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಆಗಿದೆ ಅಂತೇಳಿ ಸೊ ಬಹಳಷ್ಟು ಜನ ಆ ತರ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿರುವಂತದ್ದು ಕೂಡ ನಾವು ನೋಡಬಹುದು. ಇನ್ನು ತಿರುವನಂತಪುರಂಗೂ ಕೂಡ ಇದೇ ಆಗಿರುವಂತದ್ದು. ಅದಾದ ನಂತರ ಮುಂಬೈಯಲ್ಲಿ ಯೂಶಲಿ ಜಾಸ್ತಿ ಹೋಗುತ್ತೆ. ಇದು ಕೂಡ ಹೈ ಕಾಂಪಿಟೇಷನ್ ಇರುವಂತಹ ಜೋನ್ಗಳು. ಇನ್ನು ಲೋ ಕಾಂಪಿಟೇಷನ್ ಇರುವಂತಹ ಜೋನ್ಗಳು ನೋಡಿದ್ರೆ, ಮಾಲ್ಡಾ ನೋಡಬಹುದು 21 ಇದೆ. ಅದಾದ್ಮೇಲೆ ಕೋಲ್ಕತ್ತಾ ನೋಡಬಹುದು 32 ಇದೆ. ಭುವನೇಶ್ವರ್ ನೋಡಬಹುದು 47 ಇದೆ. ಮುಜಾಫರ್ ನೋಡಬಹುದು 50 ಮತ್ತೆ ಬಿಸಲ್ಪುರ್ ನೋಡಬಹುದು 58. ಇನ್ನು ಮಿಕ್ಕಿದೆಲ್ಲವೂ ಕೂಡ ಮೀಡಿಯಂ ಅಲ್ಲಿ ಇರುವಂತದ್ದು. ಸೊ ಹೈ ಜೋನ್ ಅಲ್ಲಿ ಇರೋರಿಗೆ ಒಂದು ಸಜೆಷನ್ ಹೇಳ್ತೀನಿ, ಯಾಕಂದ್ರೆ ಹೈ ಜೋನ್ ಅಲ್ಲಿ ಇರೋರು ಆಲ್ರೆಡಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಸೊ ಇವ್ರನ್ನೆಲ್ಲ ಬೀಟ್ ಮಾಡಿ ನೀವು ಮುನ್ನುಗ್ಬೇಕಂದ್ರೆ ಅರ್ಥ ಅವ್ರಿಗಿಂತ ಜಾಸ್ತಿ ಓದಬೇಕಾಗತ್ತೆ, ಎಫರ್ಟ್ ಹಾಕ್ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಕಾನ್ಸಂಟ್ರೇಷನ್ ಯಾವ ರೀತಿ ಇರಬೇಕು ಮತ್ತೆ ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಇರಬೇಕು, ನೀವು ಎಷ್ಟು ಎಫರ್ಟ್ ಹಾಕ್ಬೇಕಂತ ಇದರಿಂದ ತಿಳ್ಕೋಬೇಕಾಗುತ್ತೆ. ಸೊ ಹೆಚ್ಚು ಜನರ ಜೊತೆ ನೀವು ಫೈಟ್ ಮಾಡ್ಬೇಕಂದ್ರೆ ಹೆಚ್ಚು ಎಫರ್ಟ್ ಅನ್ನು ಹಾಕ್ಬೇಕಷ್ಟೇ, ಇನ್ನೇನಿಲ್ಲ. ಸೊ ಲೋ ಕಾಂಪಿಟೇಷನ್ ಇರೋರು ಕೂಡ ಹಾಗಾದ್ರೆ ಇವರೆಲ್ಲ ಸೆಲೆಕ್ಟೆಡ್ ಅನ್ನೋ ರೇಂಜ್ ಅಲ್ಲಿ ಏನು ಫೀಲ್ ಆಗಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇದಕ್ಕೂ ಕೂಡ ಕಾಂಪಿಟೇಷನ್ ಅಷ್ಟೇನೂ ಕೂಡ ನೀವು ಬೀಟ್ ಮಾಡಬೇಕು. ಮತ್ತೆ
ಮತ್ತು ಫಾರ್ಮ್ಸ್ಗಳು ಆಗಲಿ ಅಥವಾ ವೇಕೆನ್ಸಿಗಳಾಗಲಿ ಕಡಿಮೆ ಇರೋದ್ರಿಂದ ಅಲ್ಲಿ ಕಡಿಮೆ ಜನ ಹಾಕಿರ್ತಾರೆ. ಮತ್ತು ಅಲ್ಲಿರುವಂಥ ಲೋಕಲ್ ವರ್ಕಿಂಗ್ ಹೆಂಗಿರುತ್ತೆ ಮತ್ತು ಆ ಲೋಕಲ್ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ, ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಜನರು ಇಷ್ಟಪಡ್ತಾರೆ ಇಲ್ವಾ ಅಂತ ಇವೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಹಾಗಾಗಿ ಇದಕ್ಕೂ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ. ಮೀಡಿಯಮಲ್ಲಿ ಇರೋರು ಏನಪ್ಪ ಅಂದರೆ ಯಾವ ಲೆವೆಲಲ್ಲಿ ಮೀಡಿಯಮ್ ಆಗಿ ಪ್ರಿಪೇರ್ ಆಗಿ ಮತ್ತು ಹೆಚ್ಚು ಹೊತ್ತನ್ನು ಕೊಡಿ, ಹೆಚ್ಚು ಪ್ರಾಕ್ಟೀಸನ್ನು ಮಾಡಿ, ರಿವಿಷನನ್ನು ಮಾಡಿ ಅಂತ ಹೇಳ್ತೀನಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಇನ್ಫಾರ್ಮೇಷನ್ಸ್ಗಳನ್ನು ನಾನು ರೈಲ್ವೆಗೆ ಸಂಬಂಧಪಟ್ಟಂತೆ ನಿಮಗೆ ಕೊಡ್ತಾ ಇರ್ತೀನಿ. ಮತ್ತು ಬೇರೆ ಎಲ್ಲ ಎಕ್ಸಾಮ್ಸ್ಗಳ ಬಗ್ಗೆನೂ ಕೂಡ ನಾನು ಸಜೆಷನ್ನ ಕೊಡ್ತಾ ಇರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ನೀವೇನೋ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಮಾಡಿ. ಹಾಗೆ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನೀವೇನಾದ್ರು ಹೊಸಬರಾಗಿದ್ದರೆ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಡೈಲಿ ಮತ್ತಷ್ಟು ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.